ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನೊಂದು ಚಾಲೆಂಜ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಏನಪ್ಪ ಅದು ಚಾಲೆಂಜ್ ಅಂತ ಅಂದ್ಕೊತೀರಾ? ಆ ಚಾಲೆಂಜ್ ಏನಂದರೆ 7 ಡೇಸ್ ಟಿಫಿನ್ ಚಾಲೆಂಜ್ ಅಂತ. ಅಂದರೆ 7 ಡೇಸ್ ನಾನು ಏನೇನು ವೆರೈಟಿ ಟಿಫಿನ್ ಮಾಡ್ಬೋದು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಅಂದರೆ ನಾನು ಮಾಡೋ ಟಿಫಿನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಮಕ್ಕಳು ತಿನ್ನಬೇಕು, ಮನೆಯಲ್ಲೂ ತಿನ್ನೋ ಥರ ಇರಬೇಕು, ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮತ್ತು ಮಕ್ಕಳು ಅಲ್ಲಿ ಹೋಗಾದಮೇಲೆ ಲಂಚ್ ಬಾಕ್ಸ್ಗೂ ಕೂಡ ಕರೆಕ್ಟಾಗಿರಬೇಕು ನಾವು ಮಾಡಿರೋ ಟಿಫಿನು. ಅಂದರೆ ಮಧ್ಯಾಹ್ನ ತಿನ್ನೋದಕ್ಕೆ ಕೂಡ ಅವರಿಗೆ ಚೆನ್ನಾಗಿ ಅನಿಸ್ಬೇಕು. ಆ ರೀತಿ ನಾನು ಏನೇನು ಮಾಡ್ತೀನಿ ಅಂತ 7 ಡೇಸ್ ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಡೇ ಇವತ್ತು. ಫಸ್ಟ್ ಡೇ ಬಂದುಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಡೇ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವಾಗ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಸ್ಲ್ಯಾಪೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಸ್ವೈಪ್ ಮಾಡಿ ಹಿಟ್ಟನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಇಷ್ಟು ಚಪಾತಿ ಲಟ್ಟಿಸ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಈ ಚಪಾತಿ ಹಿಟ್ಟಿಗೆ ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ನೋಡಿ, ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನಾದ್ಕೊಂಡು. ಮಕ್ಕಳಿಗೆ ಸ್ಕೂಲಿಗೆ ಕೂಡ ಆಗಿರ್ಬೋದು, ಇಲ್ಲ ಮನೇಲಿ ತಿನ್ನೋದಕ್ಕೆ ಕೂಡ ಆಗಿರ್ಬೋದು, ಎರಡೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದಕ್ಕೆ 7 ಡೇಸ್ ಟಿಫಿನ್ ಚಾಲೆಂಜ್ ಅಂತ ತಗೊಂಡಿದ್ದು ನಾನು. ಇದು ಫಸ್ಟ್ ಡೇ ಆಗಿರೋದ್ರಿಂದ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ನೋಡ್ಬೋದು, ರೆಡಿ ಆಗಿದೆ ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಬಿಡೋಣ. ಅಂದರೆ ಸಾಫ್ಟ್ ಆಗುತ್ತೆ ಹಿಟ್ಟು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಇವಾಗ ಇದನ್ನು ಸೈಡ್ಗೆ ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಈ ಬೌಲಲ್ಲಿ ಹಿಟ್ಟು ಹಾಕ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಚಪಾತಿ ಮಾಡ್ಕೋಬೇಕಾದ್ರೆ ಹಿಟ್ಟು ಸ್ಮೂತಾಗಿ ಚೆನ್ನಾಗಿ ನೆಂದಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, 7 ಡೇಸ್ ಟಿಫಿನ್ ಚಾಲೆಂಜಲ್ಲಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತೀನಿ ಅಂತ ಹೇಳಿದೆ ನಾನು. ಆಲ್ರೆಡಿ ಚಪಾತಿ ಹಿಟ್ಟು ಸಾಫ್ಟಾಗಿ ನೆಂದಿದೆ. ಇವಾಗ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ, ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡ್ಕೊಳ್ಳೋಣ. ಅಂದರೆ 7 ಡೇಸ್ ಏನೇನೆಲ್ಲ ಟಿಫಿನ್ ಮಾಡ್ತೀನಿ ನಾನು ಅಂತ, ಮನೇಲಿ ತಿನ್ನೋದಕ್ಕೂ ಆಗಿರಬೇಕು, ನನ್ನ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ ಕಟ್ಟೋದಕ್ಕೂ ಆಗಿರಬೇಕು, ಹೇಗೆ ಮ್ಯಾನೇಜ್ ಮಾಡ್ತೀನಿ, ಏನೇನೆಲ್ಲ ತಿಂಡಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬೆಳಗ್ಗೆನೇ ಸ್ವಲ್ಪ ಪಾತ್ರೆ ಇತ್ತು ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಕಟ್ ಮಾಡಿ ಮಾಡೋ ಬದಲು ಈ ರೀತಿ ಕೈಯಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಟೊಮೆಟೊನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೆಟೊನ ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನು ಈರುಳ್ಳಿನ. ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ರೆ ನನ್ನ ಮಕ್ಕಳು ತಿನ್ನೋದಿಲ್ಲ, ತೆಗೆದುಬಿಟ್ಟು ಎತ್ತಿ ಸೈಡಿಗೆ ಇಟ್ಬಿಡ್ತಾರೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನೋಡಿ, ಈರುಳ್ಳಿನ ಕಣ್ಣಲ್ಲಿ ನೀರು ಬರುತ್ತೆ ಅಂತ, ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತಲ್ವ, ಈರುಳ್ಳಿ ಕಟ್ ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಸಿಪ್ಪೆ ಸಮೇತನೇ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ, ಆಮೇಲೆ ಕೋಲ್ಡ್ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡಿಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ. ಅಂದರೆ ನಾವು ಏನಾದರೂ ಮಾಡ್ತೀವಿ ಅಡುಗೆ ಅಂತ ಗೊತ್ತಾದ್ಮೇಲೆ ಈರುಳ್ಳಿ ಯೂಸ್ ಮಾಡ್ತಿದ್ರೆ ಈರುಳ್ಳಿನ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ನೋಡಿ, ಕಣ್ಣಲ್ಲಿ ಅದು ನೀರು ಬರೋದಿಲ್ಲ. ಸ್ವಲ್ಪ ನೀರು ಬಂದಿತ್ತು, ನೀರು ಕೂಡ ತುಂಬಿಕೊಂಡೆ ನಾನು ಅಡುಗೆ ಮಾಡೋದಕ್ಕೆ. ಮತ್ತು
ನೀರೆಲ್ಲ ತುಂಬಿಕೊಂಡೆ. ಕರ್ಬೇವಿನ ಸೊಪ್ಪು ನಮ್ಮ ಮನೆ ಮುಂದೆಗಡೆನೆ ಇದೆಲ್ಲ ಕರ್ಬೇವಿನ ಸೊಪ್ಪಿನ ಗಿಡ. ನಾಟಿ ಕರ್ಬೇವಿನ ಸೊಪ್ಪಿದು ತುಂಬಾ ಗಮ್ ಅಂತ ಸ್ಮೆಲ್ ಬರುತ್ತೆ. ನಾನು 3 ಕಡ್ಡಿ ಕಿತ್ಕೊಂಡು ಬಂದಿದ್ದೀನಿ, ಅಂದರೆ ಇವಾಗ ಅಡುಗೆ ಮಾಡೋದಕ್ಕೆ ಅಂತ. ಫಸ್ಟು ಸ್ವಲ್ಪ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅಂದರೆ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಕಡಲೆ ಬೀಜ ಪೌಡ್ರ್ ಹಾಕೋತೀನಲ್ವ, ಅದಕ್ಕೆ ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ಟೆ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋದು. ನೋಡೋಣ 7 ಡೇಸ್ ಏನೇನೆಲ್ಲ ಟಿಫಿನ್ ಮಾಡ್ತೀನಿ ಅಂತ. ಫಸ್ಟ್ ಡೇ ಅಂತೂ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಡೇ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದನ್ನು ನಾಳೆನೇ ನೋಡಬೇಕು. ಟೊಮೆಟೊ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಬೀಜ ಪೌಡರ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಟೊಮೆಟೊನ ಇವಿಷ್ಟು ದಿವಸ ಕಟ್ ಮಾಡಿ ಹಾಕ್ತಿದ್ದೆ. ಕಟ್ ಮಾಡಿ ಹಾಕೋ ಬದಲು ಕೈಯಿಂದನೇ ಸ್ಮ್ಯಾಶ್ ಮಾಡಿ, ಇಲ್ಲ ಕುಟ್ಟಣಿಗೆ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಟೊಮೆಟೊನ ಹಾಕ್ಕೊಂಡು ನೋಡಿ, ಅದು ಕೈ ಟೇಸ್ಟೇ ಬೇರೆ ಇರುತ್ತೆ ಅಂತ ಹೇಳ್ತಾರಲ್ವ, ಆ ರೀತಿ. ಬೆಳಗ್ಗೆ ಬೇಗ ಕೂಡ ರೆಡಿ ಆಗಬೇಕು ತಿಂಡಿ. ಮತ್ತು 7 ಡೇಸ್ ಬೇರೆ ಬೇರೆ ಥರ ಮಾಡಬೇಕು. ಆ ರೀತಿ ಏನೇನು ಮಾಡ್ಬೋದು ಅಂತ ಗೆಸ್ ಮಾಡಿ, ಮತ್ತು ಮನೆಯಲ್ಲಿ ಮಕ್ಕಳು ಕೂಡ ತಿನ್ನಬೇಕು, ಆ ರೀತಿ ತಿಂಡಿನ ರೆಡಿ ಮಾಡ್ಕೋಬೇಕು. ನೋಡಿ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಣ. ನೋಡಿ ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಇವಾಗ ಅದೇ ಪ್ಯಾನಲ್ಲೇ ಟೊಮೆಟೊ ಗೊಜ್ಜು ಮಾಡ್ಕೊತಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ. ಫಸ್ಟು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ನೋಡ್ಬೋದು ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಟೊಮೆಟೊ ಗೊಜ್ಜಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ರಬ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತಿದ್ದೀನಿ. ಕಸೂರಿ ಮೇಥಿ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಟೊಮೆಟೊ ಗೊಜ್ಜಲ್ಲಿ ಹಾಕ್ಕೊಂಡು ನೋಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಇವಾಗ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಟೊಮೆಟೊ ಗೊಜ್ಜಲ್ಲಿ ಈರುಳ್ಳಿ ಕಡಿಮೆ ಹಾಕ್ಕೊಂಡ್ರೆ ಟೊಮೆಟೊ ಪ್ರಮಾಣ ಜಾಸ್ತಿ ಇರಬೇಕು. ಅದಕ್ಕೆ ನಾನು 1 ಈರುಳ್ಳಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಕೈಯಿಂದನೇ ಸ್ಮ್ಯಾಶ್ ಮಾಡಿರ್ತೀವಲ್ವ ಟೊಮೆಟೊ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇವಾಗ ಟೊಮೆಟೊ ಬೇಯೋಷ್ಟು ಹೊತ್ತು ನಾವು ಒಂದು ಮಿಕ್ಸರ್ ಗ್ರೈಂಡರ್ಗೆ ಕಡಲೆ ಬೀಜ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಸ್ವಲ್ಪ ಪೌಡರ್ ರೀತಿ ತರಿಯಾಗೇ ಇರಬೇಕು. ಫುಲ್ಲು ಪೇಸ್ಟ್ ರೀತಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ನೋಡ್ಬೋದು, ಈ ರೀತಿ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿರುತ್ತೆ. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದರಲ್ಲಿ ಆಲ್ರೆಡಿ ಉಪ್ಪು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀವಿ ನಾವು. ಇವಾಗ ಸ್ವಲ್ಪ ಅರಿಶಿನ ಪೌಡ್ರ್ ಮತ್ತು ಚಿಲ್ಲಿ ಪೌಡರ್, ಅಂದರೆ ಮಸಾಲೆ ಖಾರನ ಹಾಕ್ಕೊಂಡು, ಅಂದರೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಕಡಿಮೆ ಮಾಡ್ಕೊತಿದ್ರೆ ಕಡಿಮೆ ಖಾರ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಮಾಡ್ಕೊತೀರಾ ಅಂದರೆ ಜಾಸ್ತಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಟೊಮೆಟೊ ಗೊಜ್ಜು ಮಾಡಿದ್ರೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾವು ಪೌಡ್ರ್ ಮಾಡ್ಕೊಂಡು ಬಂದಿರೋ ಕಡಲೆ ಬೀಜ ಪುಡಿನ
ಇದಕ್ಕೆ ಹಾಕ್ಕೊಂಡು ಅದೇ ಮಿಕ್ಸರ್ ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಟೊಮೆಟೊ ಆಲ್ರೆಡಿ ನೀರು ಬಿಟ್ಟಿರುತ್ತೆ ನೋಡಿ, ಇಷ್ಟೇ ನೀರು ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ಬಿಡಬೇಕು. ನೋಡ್ಬೋದು ಫ್ರೆಂಡ್ಸ್, ಕಡಲೆ ಬೀಜ ಪೌಡ್ರು ನೀರೆಲ್ಲ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಫುಲ್ಲು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಬಿಡ್ಬೇಕು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ಕೊಂಡ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ. ಲಾಸ್ಟ್ಗೆ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬೇಗ ಬೇಗ ಚಪಾತಿ ಮಾಡ್ಕೊಂಡು ಬಿಡ್ಬೋದು. ಚಪಾತಿಗೆ ಸೂಪರ್ ಕಾಂಬಿನೇಷನ್ ಟೊಮೆಟೊ ಗೊಜ್ಜು. ನೋಡ್ಬೋದು ಫ್ರೆಂಡ್ಸ್, ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಇವಾಗ ಪಟಾಪಟ ಅಂತ ಚಪಾತಿ ಮಾಡ್ಕೊಂಡ್ಬಿಟ್ರೆ ಟಿಫಿನೂ ರೆಡಿ ಆಗಿಬಿಡುತ್ತೆ ಮತ್ತು ಇವತ್ತಿನ ಚಾಲೆಂಜು ಕಂಪ್ಲೀಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಚಪಾತಿ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಹಿಟ್ಟಂತೂ ಸಾಫ್ಟಾಗಿ ನೆಂದಿದೆ. ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ನಿಂತಿದೆ ಅಂತ.
ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಬಾರ್ಮತಿ. ಇವಾಗ ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ. ಇದನ್ನು ಮಾಡಿಬಿಟ್ಟು ನನ್ನ ಮಗಳಿಗೆ ಹಾಕ್ಕೊಡ್ತೀನಿ. ಆಮೇಲೆ ಒಂದು ಬಾಕ್ಸ್ಗೆ 2 ಚಪಾತಿ ಮಾಡಿಕೊಂಡ್ರೆ ಕರೆಕ್ಟಾಗಿಬಿಡುತ್ತೆ. ಹಾಗೆ ಬೇಯಿಸ್ತಾನೆ, ಆ ಕಡೆ ಒಂದು ಚಪಾತಿ ಬೇಯಿಸ್ತಾನೆ, ಈ ಕಡೆ ಬೇಗ ಬೇಗ ಲಟ್ಟಿಸ್ಕೊಂಡ್ಬಿಡ್ಬೋದು. ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿನ, ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ 2 ಪ್ಲೇಟ್ ಇತ್ತು ಅಲ್ವಾ, ಇಬ್ಬರಿಗೂ ಒಂದೊಂದು ಅಂತ ತೊಗೊಂಡಿರೋದು. 2 ಪ್ಲೇಟು ಅವನ್ನ ಒಂದ್ರ ಮೇಲೆ ಒಂದಿರೋದು ನೋಡೇ ಇಲ್ಲ ನಾನು, ಅಲ್ಲೇ ಹೋಗ್ಬಿಟ್ಟಿದೆ. ಬನ್ನಿ ಸ್ವಲ್ಪ ನೀರು ಕೊಟ್ಬಿಟ್ಟು ಬರ್ತೀನಿ. ಇವಾಗ ನಮ್ಗೆ ತಿನ್ನೋದಕ್ಕೆ ಅವನ ಬಾಕ್ಸ್ಗೆ ಅಂತ ಬೇಗ ಬೇಗ ಮಾಡ್ಕೊಂಡ್ಬಿಡೋದು. ಚಾಲೆಂಜಾಗಿ ತಗೊಂಡ್ರೆ ಯಾವುದೂ ಕೂಡ ಟಫ್ ಅಂತ ಅನ್ಸೋದಿಲ್ಲ, ಎಲ್ಲನೂ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದ್ದರೆ ಇವತ್ತೇನು ಮಾಡಬೇಕು ಅಂತ ಕೂತ್ಕೊಂಡಿರ್ತೀವಿ. ಬಟ್ ಚಾಲೆಂಜಾಗಿ ತಗೊಂಡಿದ್ದೀನಲ್ವ, ಡೈಲಿ ಒಂದೊಂದು ತಿಂಡಿನ ಮಾಡಿ ಏನೇನು ಮಾಡ್ತೀನಿ ನೋಡೋಣ 7 ಡೇಸಲ್ಲಿ. ಅಲ್ಲೇ ಕುಡಿ ಹೋಗಿ, ನೀರು ಕೊಟ್ಟಿದ್ದೀನಿ ನಾನು. ನೋಡ್ಬೋದು ಚಪಾತಿ, ಸಾಫ್ಟಾಗಿರೋ ಚಪಾತಿ ರೆಡಿಯಾಗಿದೆ. ಎಷ್ಟೊಂದು ಸಾಫ್ಟಾಗಿದೆ ಅಂತ. ಇವಾಗ ಬಾಕ್ಸ್ಗೆ ಹಾಕ್ತಿದ್ದೀನಿ. ನೋಡ್ಬೋದು ಟೊಮೆಟೊ ಗೊಜ್ಜು ಹಾಕಿದ್ದೀನಿ. ಇವಾಗ ಚಪಾತಿ ಹಾಕ್ತೀನಿ. ಚಪಾತಿನ ಅವನಿಗೆ ಈ ರೀತಿ ಮುದ್ಬಿಟ್ಟು ಹಾಕಬೇಕು, ಅಂದರೆ ಎಲ್ಲನೂ ತಿಂದು ಬರ್ತಾನೆ.
ಬಂದೆ. ಫಸ್ಟ್ ಡೇ ಚಾಲೆಂಜ್ ಕಂಪ್ಲೀಟೆಡ್. ಸೂಪರಾಗಿ ಬಂದಿದೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, 7 ಡೇಸ್ ಟಿಫಿನ್ ಚಾಲೆಂಜಲ್ಲಿ ಫಸ್ಟ್ ಟಿಫಿನ್ ಚಾಲೆಂಜು ಚಪಾತಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಾಳೆ ನಾನು ಏನು ಟಿಫಿನ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಸೆಕೆಂಡ್ ಡೇ ಟಿಫಿನಲ್ಲಿ.